ಮೋದಿನೇ ಆಯ್ಕೆ ಆಗ್ಬೇಕು. ಕಾಂಗ್ರೆಸ್ ಇರಲಿ. ಮೋದಿ ಮಾಡ್ದಂಗೆ ಸರ್ಕಾರ ಇನ್ಯಾರು ಮಾಡೋಕ್ಕೂ ಆಗಲ್ಲ. ನಮ್ಮ ಹೊಸಕೋಟೆಯಲ್ಲಿರುವಂತಹ ಶರತ್ ಬಚ್ಚೇಗೌಡರು ಇವು ಸುಧಾಕರ್ ಆಗ್ಬೇಕು. ಈಗ ರಕ್ಷಾ ರಾಮಯ್ಯನವರು ಇದ್ದಾರೆ. 90% ಬಂದೆ ಸುಧಾಕರ್. ಅವ್ರು ಮಾಡಿರೋ ಕೆಲಸಗಳು ಹಂಗಿದೆ, ಅದಕ್ಕೋಸ್ಕರ ಕಾಂಗ್ರೆಸ್ ಇರಲಿ. ಇವ್ರು ಅಭಿವೃದ್ಧಿ ಒಂದು ವರ್ಷ ನಾವೇನು ಅಭಿವೃದ್ಧಿ ಮಾಡಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳಿದ್ದಾರೆ ನಿಮ್ಮ ಮಾಧ್ಯಮದವ್ರ ಮುಂದೆ. ಮೋದಿ ಅವ್ರ ಕಡೆಯಿಂದ ಏನ್ ಬೇಕೆಲ್ಲ ಅನುಕೂಲ ಆಗ್ತಾ ಇದೆ. ಇಲ್ಲ ನಮ್ಮ ಇಂಡಿಯಾ ಇಷ್ಟಕ್ಕೆ ಮಾರ್ಕೊಂಡು ಬೇರೆ ಕಡೆ ಹೋಗ್ಬಿಟ್ರು. ಸರ್ ನೆಕ್ ಟು ನೆಕ್ ಇರುತ್ತೆ, ಫೈಟ್ ಇರುತ್ತೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ, ಅವ್ರು ಗೆಲ್ತಾರೆ ಮತ್ತೆ. ಈಗ ಸರ್, ಕ್ಷೇತ್ರದ ಪರಿಸ್ಥಿತಿ ಅನ್ನೋದಕ್ಕಿಂತ ಹೊಸಕೋಟೆಯಲ್ಲಿ ಟೋಲ್ ಇಂದೇ ಸಮಸ್ಯೆ ಜಾಸ್ತಿ ಇದೆ. ದಯವಿಟ್ಟು ಇಲ್ಲಿ ಲೋಕಲ್ ಓಡಾಡೋರ್ಗೆ ಫ್ರೀ ಮಾಡಿಕೊಟ್ರೆ ತುಂಬಾ ಜನಕ್ಕೆ ಒಳ್ಳೇದಾಗುತ್ತೆ. ಎಸ್ ವೀಕ್ಷಕರೇ, ನಾನೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಈ ಕ್ಷೇತ್ರಕ್ಕೆ ಹಾಲಿ ಸಂಸದರಾಗಿ BN ಬಚ್ಚೇಗೌಡರಿದ್ದಾರೆ. ಹಾಗೇನೆ ಈ ಒಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಶರತ್ ಬಚ್ಚೇಗೌಡರು MLA ಆಗಿದ್ದಾರೆ. ಸೊ ನಾನೀಗ ಸದ್ಯಕ್ಕೆ ಲಕ್ಕೊಂಡಳ್ಳಿ ಗ್ರಾಮದಲ್ಲಿದ್ದೇನೆ. ಈ ಗ್ರಾಮದ ಮತದಾರರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಪ್ರಕಾರ ಯಾರಾಗಬೇಕು ಇಲ್ಲಿನ MP ಬಿಜೆಪಿ ಅವರು ಆದ್ರೆ ತುಂಬಾ ಒಳ್ಳೇದು. ಬಿಜೆಪಿ ಅವರು? ಹೌದು. K ಸುಧಾಕರ್ ಹಾಗೇನೆ ಅಲೋಕ್ ಕುಮಾರ್ ಅವರ ಮಧ್ಯೆ ಒಂದು ಪೈಪೋಟಿ ನಡೀತಾ ಇರುವಂತದ್ದು ಟಿಕೆಟ್ಗಾಗಿ. ಯಾರಾಗಬೇಕು ಸರ್? ನಮ್ಗೆ ಇವರು ಸುಧಾಕರ್ ತುಂಬಾ ಒಳ್ಳೇದು. ಅವ್ರು ಆಲ್ರೆಡಿ ಈಗ ಮಿನಿಸ್ಟರ್ ಆಗಿದ್ರು, ಅವ್ರ ಅನುಭವ ಇದೆ. ಅವ್ರಾದ್ರೆ ತುಂಬಾ ಒಳ್ಳೇದು. ಹೌದು. ಸರಿ, ಈಗ ಹಿಂದಿನ ಬಾರಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು, ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ, ಆದ್ರೆ ಸೋತ್ರು. ಏನ್ ಹೇಳ್ತೀರಾ? ಪರವಾಗಿಲ್ಲ, ಅದು ಸೋಲು ಏನು ಅಂತ ಏನು ಇದು ಅಂತ ಹೇಳಕ್ ಆಗಲ್ಲ. ಈಗ ಮತ್ತೆ ಗೆಲ್ತಾರೆ ಅವರು. ಬಿಜೆಪಿ ಹೌದೌದು, ಈಗ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ, ಅವ್ರು ಗೆಲ್ತಾರೆ ಮತ್ತೆ. ಈಗ ಹೌದು. ಹಾಲಿ ಸಂಸದರು BN ಬಚ್ಚೇಗೌಡರ ಬಗ್ಗೆ ಏನು ಅಭಿಪ್ರಾಯ ಇದೆ? ಅವ್ರು ತುಂಬಾ ಅಭಿಪ್ರಾಯ ಇದೆ. ಅವರು ಬಿಜೆಪಿಯಲ್ಲೇ ಗೆದ್ದಿದ್ದವರು, ಈಗಲೂ ಮಾಡಿದ್ದಾರೆ. ಏನ್ ತೊಂದ್ರೆ ಇಲ್ಲ. ಅವ್ರು ಬಿಜೆಪಿ ಸಂಸದರಾಗಿ ಗೆದ್ದಿದ್ದು, ಇದೇ ಕ್ಷೇತ್ರದಿಂದನೇ ಗೆದ್ದಿರೋದವರು. ಮತ್ತೆ ಈಗೂ ನಮ್ಗೆ ಬಿಜೆಪಿಯಿಂದನೇ ಟಿಕೆಟ್ ಕೊಟ್ಟು ನಮ್ಮ ಅಭಿವೃದ್ಧಿ ಗೆಲುವು ಮಾಡ್ಬೇಕು ಅಂತ ನಾವೆಲ್ಲ ಇಷ್ಟಪಟ್ಟಿದ್ದೀವಿ. ಅಂದ್ರೆ BN ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡ ಅವರು ಈ ನಿಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ MLA ಆಗಿದ್ದಾರೆ. ಏನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ರಾಜ್ಯ ಸರ್ಕಾರಕ್ಕೆ ಅನ್ವಯಿಸಿದ್ದು. ಇದು ಕೇಂದ್ರ ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಕೇಂದ್ರ ಸರ್ಕಾರಕ್ಕೆ ಬಂದಾಗ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕು. ಕೇಂದ್ರ ಸರ್ಕಾರಕ್ಕೆ ಬಂದಾಗ ಬಿಜೆಪಿ ಸಪೋರ್ಟ್ ಮಾಡ್ಬೇಕು. ವಿಧಾನಸಭಾ ಕ್ಷೇತ್ರಕ್ಕೆ ಅಂದ್ರೆ ನೋಡಕ್ ಹೋದ್ರೆ ಹೊಸಕೋಟೆಗೆ ಶರತ್ ಬಚ್ಚೇಗೌಡರು ಇದ್ದಾರೆ. ಅವ್ರ ಕಡೆಯಿಂದ ಕೆಲಸಗಳು ಆಗಿದೆಯಾ ಅಂತ? ಆಗಿದೆ. ಅದಕ್ಕಿಂತ ಇವರು MTB ಅವರು ಇದ್ರು, ಅದಕ್ಕಿಂತ ಚೆನ್ನಾಗೂ ಆಗಿದೆ ಕೆಲಸಗಳು. ಹೌದು, ಆಗಿದೆ ಕೆಲಸಗಳೆಲ್ಲ ಆಗಿದೆ. ಹೌದು. ಈಗ ಹಾಗಿದ್ರೆ ನಿಮ್ ಪ್ರಕಾರ ಬಿಜೆಪಿಯಿಂದ ಏನು ಸಂಸದರಾಗಬೇಕು ಅಂತ ಹೇಳ್ತಾ ಇದ್ದೀರಾ? ದೇಶಕ್ಕೆ ಪ್ರಧಾನಿಯಾಗಿ ಯಾರು ಆಯ್ಕೆ? ಮೋದಿನೇ ಆಯ್ಕೆ ಆಗ್ಬೇಕು. ಮೋದಿ ಅವರು ಆಯ್ಕೆ. ಯಾಕೆ ನರೇಂದ್ರ ಮೋದಿ ಅವರು? ಅವ್ರು ಈಗ 9 ವರ್ಷ 10 ವರ್ಷದಿಂದ ನಾವು ಈಗ ನೋಡ್ತಾ ಇದೀವಲ್ಲ, ದೇಶ ಸುರಕ್ಷತೆಯಲ್ಲಿದೆ, ಸುಭಿಕ್ಷತೆಯಲ್ಲಿದೆ. ಆಮೇಲೆ ಇದು ಎಕನಾಮಿ ತುಂಬಾ ಚೆನ್ನಾಗಿದೆ. ಸೊ ಹಂಗಾಗಿ ನಾವು ಮೋದಿ ಅವ್ರನ್ನೇ ಆಯ್ಕೆ ಮಾಡ್ತಾ ಇದ್ದೀವಿ. ದೇವಸ್ಥಾನ ತಗೊಂಬರಕ್ ಆಯ್ತಾ ಇಲ್ಲ ಸರ್. ಈಗ ಹಿಂದೂಗಳು ಉಳ್ಕೊಳಕ್ಕೂ ಆಗ್ತಾ ಇಲ್ಲ. ಮೋದಿ ಅವ್ರ ಕಡೆಯಿಂದ ಏನ್ ಬೇಕೆಲ್ಲ ಅನುಕೂಲ ಆಗ್ತಾ ಇದೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇಲ್ಲ ನಮ್ಮ ಇಂಡಿಯಾ ಇಷ್ಟಕ್ಕೆ ಮಾರ್ಕೊಂಡು ಬೇರೆ ಕಡೆ ಹೋಗ್ಬಿಟ್ರು. ನಿಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ MP ಆಗಿ ಯಾರು ಆಯ್ಕೆ ಆಗ್ಬೇಕು ಸರ್? ಇವು ಸುಧಾಕರ್ ಆಗ್ಬೇಕು. K ಸುಧಾಕರ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರು ಮೊದಲು ಮುಖ್ಯಮಂತ್ರಿನೂ ಆಗಿದ್ರು, ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಸಚಿವರಾಗಿದ್ರು, ಚೆನ್ನಾಗಿ ಇದು ಮಾಡಿದ್ದಾರೆ. ಅವರೇ ಆಗ್ಬೇಕು. ಅನುಕೂಲ, ನಮ್ಗೆಲ್ಲ ಅನುಕೂಲನೂ ಮಾಡ್ತಾ ಇದ್ದಾರೆ. ಇಲ್ಲ ಅನ್ಬಿಟ್ಟು ಮಾಡ್ತಾ ಇದ್ದಾರೆ. K ಸುಧಾಕರ್ ಹಾಗೇನೆ ರಕ್ಷಾ ರಾಮಯ್ಯ ಕಾಂಗ್ರೆಸ್ನಿಂದ ಇಬ್ಬರ ಸ್ಪರ್ಧೆ ಹೇಗಿರ್ಬೋದು ಸರ್ ಅಂತ? ಸರ್ ನಮ್ಗೆ 90% ಬಂದೆ ಸುಧಾಕರ್. ಹೊಸ ಮುಖ ಅವರು, ಇನ್ನೂ ಅಷ್ಟೊಂದು ಇದಿಲ್ಲ. ಸುಧಾಕರ್ ಅಂತಂದ್ರೆ ಅವ್ರ ಅಳುಬರು ಗೊತ್ತಿದೆ. ಕರ್ನಾಟಕ ಜನತೆಗೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ರು. ಸೊ ಅವ್ರಿಗೆ ಗೊತ್ತಿದೆ, ಕರ್ನಾಟಕ ಜನತೆಗೆ ಸುಧಾಕರ್ ಅವ್ರಿಗೆ ಗೊತ್ತಿದೆ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಹೌದು, ಸುಧಾಕರ್ ಅವರಾದ್ರೆ. ಸರ್, ಈಗ K ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ ಆದ್ರೆ, ರಕ್ಷಾ ರಾಮಯ್ಯ ಅವರಿಗೆ ಇಲ್ಲಿನ MLA ಶರತ್ ಬಚ್ಚೇಗೌಡ ಅವರ ಸಪೋರ್ಟ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಸದ್ಯಕ್ಕೆ MLA ಆಗಿ ಶರತ್ ಬಚ್ಚೇಗೌಡ ಇದ್ದಾರೆ. ಸೊ ಏನ್ ಹೇಳಕ್ ಬಯಸ್ತೀರಾ? ಇರ್ಬೋದು ಸರ್. 90% ಗೆಲುವು ಕಡಿಮೆ ಅಂತೀರಾ? ಗೆಲುವು ಕಡಿಮೆ. ಬಿಜೆಪಿ ಕಡೆ ಒಲವು ತುಂಬಾ ಇದೆ. ಓಕೆ. ಸೊ ಈಗ ಮತ್ತೊಮ್ಮೆ ನೋಡಕ್ ಹೋದ್ರೆ JDS ಮತ್ತೆ BJP ಮೈತ್ರಿ ಇರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಆದ್ರೆ ಏನು ಅಚ್ಚರಿ ಇಲ್ಲ. ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಕುಮಾರಸ್ವಾಮಿ ಅವರು ಕಾಂಪೀಟ್ ಮಾಡೋದು ಹೇಗಿರ್ಬೋದು ಸರ್? ಮಾಡ್ಬೋದು. ಅವಾಗ ಅವರು ನಮ್ಮ ಪಕ್ಷಕ್ಕೆ ಅವ್ರು ಬಂದಿದಾರಲ್ಲ, ನಾವು ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ರು ಬಿಜೆಪಿಗೆ ಆಗ್ದಂಗೆ ಲೆಕ್ಕ. ಅಲಿಯನ್ಸ್ ಆಗಿದೀವಲ್ಲ, ಏನ್ ತೊಂದರೆ ಇಲ್ಲ. ನೀವು ಬಿಜೆಪಿ ಮತ್ತು JDS ಮೈತ್ರಿಗೆ? ಹೌದು, ಮೈತ್ರಿಗೆ ನಾವು ಒಮ್ಮತ ಇದೆ, ತೊಂದರೆ ಇಲ್ಲ. ಅವ್ರು ನಿಂತ್ಕೊಂಡ್ರು ಏನ್ ತೊಂದರೆ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಏನ್ ಅಂತ ಒಂದು ಇಂಪ್ರೂವ್ಮೆಂಟ್ಸ್ ಏನು ಕಾಣಲಿಲ್ಲ. ಇವ್ರು ಅಭಿವೃದ್ಧಿ ಒಂದು ವರ್ಷ ನಾವೇನು ಅಭಿವೃದ್ಧಿ ಮಾಡಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳಿದ್ದಾರೆ.
ನಿಮ್ಮ ಮಾಧ್ಯಮದವ್ರ ಮುಂದೆ. ಸೊ ಹಂಗಾಗಿ ಏನಂತ ಅಭಿವೃದ್ಧಿ ಕಾಣ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ. ಏನ್ ಪಂಚ ಯೋಜನೆಗಳು ಏನಿದೆ, ಗ್ಯಾರಂಟಿ ಯೋಜನೆಗಳು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಗ್ಯಾರಂಟಿ ಯೋಜನೆಗಳು ಫಸ್ಟ್ ಏನೋ ಬಂದಾಗ ಒಂದ್ ಸ್ವಲ್ಪ ಇದು ಮಾಡಿದ್ರು, ಈಗೇನು ಬರ್ತಾ ಇಲ್ಲ ಅಂತ ಎಲ್ಲರೂ ತುಂಬಾ ಜನ ಹೇಳ್ತಾ ಇದಾರೆ. ಅದು ಒಂದ್ 2 ತಿಂಗಳಾಯ್ತು 3 ತಿಂಗಳಾಯ್ತು ನಿಂತು ಹೋಗಿ ಅಂತ ಮಹಿಳೆಯರು. ನೋಡೋಣ ಮುಂದೆ. ಲೋಕಸಭಾ ಚುನಾವಣೆಯಲ್ಲಿ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗಲ್ವಾ ಈ ಒಂದು ಗ್ಯಾರಂಟಿ ಯೋಜನೆಗಳು? ಅಂದ್ರೆ ಅದು ತಲುಪಿಲ್ವಾ ಜನಕ್ಕೆ? ಹೇಗೆ ತಲುಪಿದ್ರು ಜನ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭಾ ನಮ್ ಪ್ರಧಾನಿ ಯಾರು ಇರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ಇದನ್ನ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮೀಸಲಿಟ್ಟು ಮುಂದಿನ ಪ್ರಧಾನಿ ನಮ್ಗೆ ಯಾರು ಬೇಕು, ಸುಭದ್ರತೆ ಯಾರಿದೆ ದೇಶಕ್ಕೆ, ಅದನ್ನ ನೋಡ್ತಾರೆ ಈಗ. ಹೌದು. ಸೊ ಮುಂದಿನ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದ್ರೆ ನಿಮ್ಮ ನಿರೀಕ್ಷೆಗಳೇನು ಅಂತ? ಅವ್ರು ದೇಶಕ್ಕೆ ಅಲ್ಲ, ಅವರು ಇವತ್ತು ಅಭಿವೃದ್ಧಿ ಕಾಣ್ತಾ ಇರೋದು ಅವರಿಂದ. ಇನ್ನಷ್ಟು ಅಭಿವೃದ್ಧಿ ಕಾಣ್ಬೋದು ಅಂತ ನಮ್ಗ ಒಂದು ಇಷ್ಟ ಆಗುತ್ತೆ ಅವರಿಂದ. ಹೌದು. ಈ ತರ ಇದು ಮಾಡೋಕ್ಕೂ ಆಗಲ್ಲ. ಮೋದಿ ಮಾಡ್ದಂಗೆ ಸರ್ಕಾರ ಇನ್ಯಾರು ಮಾಡೋಕ್ಕೂ ಆಗಲ್ಲ. ಚೆನ್ನಾಗ್ ಮಾಡ್ತಾ ಇದ್ದಾರೆ, ಬಟ್ ಅವರೇ ಬರ್ಬೇಕು, ನಮ್ಗೆಲ್ಲ ಮೋದಿಯವರೇ ಬರ್ಬೇಕು. ಈ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಇದೆಯಲ್ಲ ಸರ್ ರಾಜ್ಯದಲ್ಲಿ, ಅದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಸರ್ ಅದ್ರ ಬಗ್ಗೆ ಅಂತಂದ್ರೆ ಒಳ್ಳೆ ಸರ್ಕಾರ ಅಂತ ಬಂದಿದೆ, ಪ್ರಾಬ್ಲಮ್ ಏನಿಲ್ಲ. ಅಂದ್ರೆ ನಮಗ ಆ ಕಾಲದಿಂದ ಬಿಜೆಪಿನೇ ನಾವು ಇದ್ ಮಾಡ್ತಾ ಇರೋದು. ಬಿಜೆಪಿ ಬಂದ್ರೆ ನಮ್ಗೆ ಅನುಕೂಲನೇ, ತುಂಬಾ ಅನುಕೂಲ. ಸರ್ ಒಟ್ಟಾರೆಯಾಗಿ ಈ ಒಂದು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಿಂದ ಎಷ್ಟು ಕ್ಷೇತ್ರದಿಂದ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಎಷ್ಟು ಕ್ಷೇತ್ರದಲ್ಲಿ? ಒಂದು 25 ಕ್ಷೇತ್ರ ಗೆಲ್ದೆ, 2ರಿಂದ 20 ಕ್ಷೇತ್ರ ಗೆಲ್ದೆ. ಓಕೆ, ಥ್ಯಾಂಕ್ ಯು. ಯಾರಾಗ್ಬೇಕು ಸರ್ ಈ ನಿಮ್ಮ ಕ್ಷೇತ್ರದ MP? ಈ ಕ್ಷೇತ್ರದ MP ಅಂತಂದ್ರೆ ಈಗ ನಾವು ಪಾರ್ಟಿ ನೋಡಂಗಿಲ್ಲ, ವ್ಯಕ್ತಿ ನೋಡ್ಬೇಕಾಗತ್ತೆ. ಪಾರ್ಟಿ ಯಾವ್ದೇ ಇರ್ಲಿ, ಹೆಂಗೆ ಇರ್ಲಿ, ಅವ್ರ ಕೆಲಸ ಹೆಂಗ್ ಮಾಡ್ತಾರೋ ಅದು ಮೇನ್. ಸರಿನಾ? ಸೊ ಇಲ್ಲಿ ಯಾರು ಕೆಲಸ ಇದ್ ಮಾಡ್ತಾರೋ, ಚೆನ್ನಾಗ್ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡ್ತಾರೆ ಜನರು. ಈಗ ಕೆ ಸುಧಾಕರ್ ಬಿಜೆಪಿಯಿಂದ, ಹಾಗೇನೆ ರಕ್ಷಾರಾಮಯ್ಯ ಕಾಂಗ್ರೆಸ್ ಇಂದ, ಅಂದ್ರೆ ಮೇನ್ 2 ಕ್ಯಾಂಡಿಡೇಟ್ಗಳು, ಪ್ರಬಲ ಕ್ಯಾಂಡಿಡೇಟ್ಗಳು. ಯಾರಾಗ್ಬೇಕು ನಿಮ್ಗೆ ಆ ಇಬ್ರು ವ್ಯಕ್ತಿಗಳಲ್ಲಿ? ಕಾಂಗ್ರೆಸ್ ಇರ್ಲಿ. ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಅವರು. ರಕ್ಷಾರಾಮಯ್ಯ ಹಾಗೇನೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಕೂಡ 2 ಹೆಸರಿದೆ, ರಕ್ಷಾರಾಮಯ್ಯ ಹಾಗೇನೆ ವೀರಪ್ಪ ಮೊಯ್ಲಿ. ಯಾರಾದ್ರೂ ಉತ್ತಮ ಅಂತ? ಯಾರಾದ್ರೂ ಉತ್ತಮ ಅನ್ನೋದಕ್ಕಿಂತನೂ ಯಾರ ಕೆಲಸ ಚೆನ್ನಾಗ್ ಮಾಡ್ತಾರೋ ಅವ್ರಿಗೆ ಆಯ್ಕೆ ಮಾಡ್ಬೇಕು. ಅಲ್ಲ ಸರ್, ಈಗ ಇದೇ ಕ್ಷೇತ್ರಕ್ಕೆ ಏನು 2 ಬಾರಿ ವೀರಪ್ಪ ಮೊಯ್ಲಿ ಅವರು MP ಆಗಿ ಆಯ್ಕೆ ಆಗಿದ್ರು. ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತಾರೆ? ಇಲ್ಲಿದೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಯಾಕಂದ್ರೆ ನಾವು ಇಲ್ಲಿರೋರಲ್ಲ, ಇಲ್ಲಿ ಕೆಲ್ಸಕ್ಕೆ ಬಂದಿರೋರು. ಸೊ ಹಂಗಾಗಿ ಇಲ್ಲೇ ಅಷ್ಟೊಂದು ಗೊತ್ತಿಲ್ಲ. ಸದ್ಯಕ್ಕೆ ಹಾಗಿದ್ರೆ ನಿಮ್ಗೆ ಇಲ್ಲಿ ರಕ್ಷಾರಾಮಯ್ಯ ಅವರು MP ಆಗ್ಬೇಕು ಅಂತ. ದೇಶಕ್ಕೆ ಪ್ರಧಾನಿ ಯಾರಾಗ್ಬೇಕು? ಮೋದಿನೇ ಸರ್. ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಅವ್ರು ಮಾಡಿರೋ ಕೆಲ್ಸಗಳು ಹಂಗಿದೆ, ಅದಕ್ಕೋಸ್ಕರ ಮೋದಿನೇ. ಮೋದಿ ಅವರು. ಹೌದೌದು. ಎಲ್ಲರ ಮನಸ್ಸಲ್ಲಿ ಕೂಡ ಅವರೇ ಉಳಿದಿದ್ದಾರೆ ಅಲ್ವಾ? ಇಡೀ ಜಗತ್ತೇ ನೋಡ್ತಾ ಇದೆ, ಹೇಳೋದೇನಿದೆ ಅಲ್ವಾ? ಮೋದಿನೇ. ಕಾಂಗ್ರೆಸ್ಗಳ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಅವೆಲ್ಲ ಬಹಳ ದಿವಸ ನಡೆಯಲ್ಲ. ಅವೆಲ್ಲ ಎಷ್ಟು ದಿವಸ ಅಂತ ಕೊಡ್ತಾರೆ ಫ್ರೀ ಆಗಿ ಅಲ್ವಾ? ನಾವು ಕಷ್ಟಪಟ್ಟು ದುಡ್ದಿರೋದೇ ನಮ್ಮ ಹತ್ರ ಇರಲ್ಲ. ಈಗ ಸದ್ಯಕ್ಕೆ ಎಷ್ಟು ದಿನ ಕೊಡ್ತಾರೆ ಅನ್ನೋದಕ್ಕಿಂತ ಕೊಟ್ಟಿರೋದು ಅನುಕೂಲ ಇದೆಯಾ ಇಲ್ಲ ಅಂತೀರಾ ಸರ್ ನೀವು? ಅನುಕೂಲ ಅಂದ್ರೆ ಎಲ್ಲರಿಗೂ ಕೊಡ್ಬೇಕು. ಕೊಡಂಗಿದ್ರೆ ಒಬ್ರಿಗೆ ಹಂಗೆ ಒಬ್ರಿಗೆ ಹಿಂಗೆ ಆ ತರ ಎಲ್ಲ ಮಾಡಬಾರ್ದು ಅಲ್ವಾ? ಎಲ್ಲರಿಗೂ ಒಂದೇ ತರ ಇರ್ಬೇಕಲ್ಲ. ಎಲ್ಲರಿಗೂ ಕೊಡಬೇಕು. ಸರ್ ಇನ್ನ ಕ್ಷೇತ್ರದ ಪರಿಸ್ಥಿತಿ ಹೇಗಿದೆ ಸರ್? ಕ್ಷೇತ್ರದ ಪರಿಸ್ಥಿತಿ ಅನ್ನೋದಕ್ಕಿಂತ ಹೊಸಕೋಟೆಯಲ್ಲಿ ಟೋಲ್ ಇಂದೇ ಸಮಸ್ಯೆ ಜಾಸ್ತಿ ಇದೆ ಸರ್. ಟೋಲು ಲೋಕಲ್ ಅವರು ಓಡಾಡೋದಕ್ಕೆ ಫ್ರೀ ಕೊಡಲ್ಲ. ನಾವು 2 ಕಿಲೋಮೀಟರ್ ಹೋಗ್ತೀವಿ, ಅದು ಸರ್ವಿಸ್ ರೋಡಲ್ಲೇ ಹೋಗ್ತೀವಿ, ಸರ್ವಿಸ್ ರಸ್ತೆ ಇಲ್ಲ. 2 ವೀಲರ್ಗೆ ಕೊಟ್ಟಿದ್ದಾರೆ, ಕಾರ್ಗೆ ಯಾವುದೇ ತರದ್ದು ಸರ್ವಿಸ್ ರಸ್ತೆ ಇಲ್ಲ. ನಾವು ಮಾಲ್ಗೆ ಹೋಗ್ಬೇಕಂತಂದ್ರೆ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ, ಟೋಲ್ ಕಟ್ಟೆ ಹೋಗ್ಬೇಕು. 40 ರೂಪಾಯಿ ಟೋಲ್ ತಗೊಂತಾರೆ. ಫಾಸ್ಟ್ ಆಗಿ ಇಲ್ಲ ಅಂದ್ರೆ 40 ರೂಪಾಯಿ ಕಟ್ಟಲೇಬೇಕು. ಅಪ್ ಅಂಡ್ ಡೌನ್ಗೆ 90 ರೂಪಾಯಿ ತಗೊಂತಾರೆ. ಟೋಲ್ ಇದ್ರೂ ನಮ್ಗೆ ಅದು ತುಂಬಾ ಸಮಸ್ಯೆ ಆಗ್ತಾ ಇದೆ. ಆ ಟೋಲು ಇರ್ಬೇಕಾಗಿದ್ದ ಜಾಗ ಬೇರೆ ಅಂತ ಹೇಳ್ತಾರೆ, ಅದು ಇರೋ ಜಾಗ ಅದಲ್ಲ ಅಂತ ಹೇಳ್ತಾರೆ. ಬಟ್ ಅದ್ರದ್ದು ಏನಿದೆಯೋ ನಮಗ್ ಗೊತ್ತಿಲ್ಲ. ಬಟ್ ಲೋಕಲ್ಗೆ ಫ್ರೀ ಕೊಡ್ಬೇಕು, ಅದು ಲೋಕಲ್ಗೆ ಫ್ರೀ ಕೊಡ್ತಾ ಇಲ್ಲ. ಏನಿಲ್ಲ, ಇಲ್ಲಿ ಕಾಟುಬ್ನಲ್ಲೂರು ಕ್ರಾಸ್ಗೆ ಹೋಗ್ಬೇಕು ಅಂತಂದ್ರು ಟೋಲ್ ಕಟ್ಟೆ ಹೋಗ್ಬೇಕು. ನಾವು ಮಾಲೂರ್ ಕಡೆಯಿಂದ ಬಂದ್ರು ಟೋಲ್ ಕಟ್ಟಬೇಕು, ಚಿಂತಾಮಣಿ ಕಡೆಯಿಂದನೂ ಟೋಲ್ ಕಟ್ಟಬೇಕು, ನಾವು ಹೊಸಕೋಟೆ ಅವ್ರು ಹೋದ್ರು ಟೋಲ್ ಕಟ್ಟಲೇಬೇಕು. ಇದು ಭಾರಿ ಅನಾಹುತ ಆಗ್ತಾ ಇದೆ, ತುಂಬಾ ಜನಕ್ಕೆ ಮೋಸ ಆಗ್ತಾ ಇದೆ. ಆಮೇಲೆ BMTC ಬಸ್ಸಲ್ಲಿ ಒಂದು ಟಿಕೆಟ್ಗೆ 3 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಬಸ್ಸಲ್ಲಿ ಸುಮಾರು ಕನಿಷ್ಠ ಅಂತಂದ್ರು 60-70 ಜನ ಇರ್ತಾರೆ. 70 ಜನಕ್ಕೆ 3 ರೂಪಾಯಿ ಅಂತಂದ್ರೆ 210 ರೂಪಾಯಿ ಆಯ್ತು. ಒಂದ್ ದಿನಕ್ಕೆ ಒಂದ್ ಬಸ್ಸು 5 ರಿಂದ 6 ಟ್ರಿಪ್ ಓಡಾಡುತ್ತೆ. 1 ಟ್ರಿಪ್ ಹೋಗಿ ಬಂದ್ರೆ ಮತ್ತೆ ಫ್ರೀ ಆಗುತ್ತೆ. ಅದನ್ನ ಯಾಕೆ ಕೇಳ್ತಾ ಇಲ್ಲ ಜನ? ಟಿಕೆಟ್ 3 ರೂಪಾಯಿ ಪ್ರತಿಯೊಂದು ಸರಿನೂ ತಗೊಂತಾರಲ್ಲ. ನಾವು 10 ಸರಿ ಓಡಾಡಿದ್ರು 10 ಸರಿನೂ 3 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಸ್ ಅವ್ರು 10 ಸರಿ ಕಟ್ತಾರಾ? ಕಟ್ಟಲ್ಲ. ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದನ್ನ ಕೇಳೋರೆ ಯಾರು ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಯಾವುದೇ ರೆಸ್ಪಾನ್ಸ್ ಇಲ್ಲ. ಅವ್ರು ಹೇಳೋದು ಒಂದೇ ಮಾತು, ದುಡ್ಡು ಕಟ್ಟಿದ್ರೆ ಬಿಡ್ತೀವಿ, ಇಲ್ಲ ಅಂದ್ರೆ ಬಿಡಲ್ಲ.
ಇದನ್ನೇ ಮಾತನ್ನ ಹೇಳ್ತಾರೆ. ಇದಕ್ಕೆ ದಯವಿಟ್ಟು ನಮ್ಮ ಶಾಸಕರು, ನಮ್ಮ ಹೊಸಕೋಟೆಯಲ್ಲಿರುವಂತಹ ಶರತ್ ಬಚ್ಚೇಗೌಡರು ಇದನ್ನ ಮನವಿಗೆ ತಗೊಂಡು ದಯವಿಟ್ಟು ಇಲ್ಲಿ ಲೋಕಲ್ ಓಡಾಡೋರ್ಗೆ ಫ್ರೀ ಮಾಡಿಕೊಟ್ರೆ ತುಂಬಾ ಜನಕ್ಕೆ ಒಳ್ಳೇದಾಗುತ್ತೆ. ಮತ್ತೆ ಬಸ್ಸಲ್ಲೂ ಅಷ್ಟೇ, ಸಾರ್ವಜನಿಕರಿಗೆ ಈಗೇನು 3 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೋ ಆ ಚಾರ್ಜನ್ನ ನಿಲ್ಲಿಸ್ಬಿಟ್ಟು 1 ರೂಪಾಯಿ ತಗೊಂಡ್ಲಿ ಅಟ್ಲೀಸ್ಟ್. ಆಗ ಬಸ್ ಅವ್ರಿಗೆ ಎಲ್ಲಾರ್ಗು, ಸಾರ್ವಜನಿಕರಿಗೆ ಎಲ್ಲಾರ್ಗು ಒಳ್ಳೇದಾಗುತ್ತೆ. ಬಸ್ ಪಾಸ್ ತಗೊಂಡಿದ್ರು, ಡೇ ಪಾಸ್ ತಗೊಂಡ್ರು ಕಟ್ಲೇಬೇಕು, ಮಂತ್ಲಿ ಪಾಸ್ ಇದ್ರು ಕಟ್ಲೇಬೇಕು, 3 ರೂಪಾಯಿ ಟಿಕೆಟ್ ಕೊಡ್ಲೇಬೇಕು. ಇದನ್ನ ದಯವಿಟ್ಟು ನಮ್ಮ ಶಾಸಕರು ಅದ್ರ ಬಗ್ಗೆ ಗಮನ ತಗೊಂಡು ಅದನ್ನ ಕ್ಲಿಯರ್ ಮಾಡಿಕೊಟ್ರೆ ಭಾರಿ ಒಳ್ಳೇದು, ನನ್ನ ಅಭಿಪ್ರಾಯ. ಸರ್ ನಮಸ್ತೆ, ನಿಮ್ಗೆ ಇಲ್ಲಿನ MP ಯಾರಾಗ್ಬೇಕು? ಸರ್ ನಾವ್ ಇಲ್ಲಿನ MP ಅಂತಂದ್ರೆ ಈಗ ರಕ್ಷಾ ರಾಮಯ್ಯನವ್ರು ಇದ್ದಾರೆ, ಅವ್ರು ಆಗ್ಬೇಕು ಸರ್. ರಕ್ಷಾರಾಮಯ್ಯ ಅವರು ಹಾ. ಕಾಂಗ್ರೆಸ್ನಿಂದ. ಕಾಂಗ್ರೆಸ್ನಿಂದ. ಓಕೆ. ಬಟ್ ನಾವು ಹಾಕೋದು ಎಲ್ಲ ಶರತ್ ಪರವಾಗಿ ಸರ್. ಶರತ್ ಬಚ್ಚೇಗೌಡ ಅವರು. ಶರತ್ ಬಚ್ಚೇಗೌಡರ ಪರವಾಗಿ ನಾವು ಹಾಕೋದು. ನಿಮ್ಮ ಈ ಹೊಸಕೋಟೆಯ MLA, ಸೊ ಅವ್ರ ಪರವಾಗಿ ಅಂದ್ರೆ ಅವ್ರು ಯಾರಿಗೆ ಮತ ಹಾಕಕ್ ಹೇಳ್ತಾರೆ, ಅವ್ರು ಯಾರ ಪರವಾಗಿ ಪ್ರಚಾರ ಮಾಡ್ತಾರೆ, ಅವ್ರು. ಹೌದು ನಾವು ಶರತ್ ಫಾಲೋವರ್ಸ್ ಸರ್ ಎಲ್ಲ. ಓಕೆ. ಶರತ್ ಬಚ್ಚೇಗೌಡ ಅವರು. ಹೌದು, ಶರತ್ ಬಚ್ಚೇಗೌಡರ ಫಾಲೋವರ್ಸ್. ಓಕೆ. ಸರ್ ಈಗ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಏನಾದ್ರು ಇಲ್ಲೇನಾದ್ರು ಸಾಮಾಜಿಕ ಕೆಲಸಗಳು ಮಾಡಿದ್ರೆ ಹೇಗೆ? ಇಲ್ಲ ಸರ್, ಏನ್ ಮಾಡಿಲ್ಲ. ಏನಿಲ್ಲ, ಇಲ್ಲ ಸರ್. ಓಕೆ. ಕೆ ಸುಧಾಕರ್ ಅವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಆದ್ರೆ ರಕ್ಷಾರಾಮಯ್ಯ ಅವ್ರ ಅಪೋಸಿಟ್ ನಿಲ್ತಾರೆ, ಹೇಗಿರ್ಬೋದು ಈ ಪೈಪೋಟಿ? ಸರ್ ನೆಕ್ ಟು ನೆಕ್ ಇರುತ್ತೆ, ಫೈಟ್ ಇರುತ್ತೆ. ಫೈಟ್ ಇರುತ್ತೆ. ಓಕೆ. ಹೇಳಕ್ಕಾಗಲ್ಲ ಸರ್, ಅದು ಹೇಳಕ್ ಆಗಲ್ಲ. ಹೌದು. ಓಕೆ. ಸರ್ ಇನ್ನ ಹಿಂದಿನ ಸಂಸದರು ಅಂದ್ರೆ ಈಗಿನ ಪ್ರೆಸೆಂಟ್ ಇದಾರೆ ಹಾಲಿ ಸಂಸದರು BN ಬಚ್ಚೇಗೌಡರು, ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಅಂದ್ರೆ ಏನು ಕ್ಷೇತ್ರ ಕೆಲಸಗಳನ್ನು ಮಾಡಿದಾರೆ, ಹೇಗೆ ಮಾಡಿದ್ದಾರೆ ಸರ್? ಮಾಡಿದ್ದಾರೆ. ಹಾಗಿದ್ರೆ ಈಗ ಹಾಲಿ MLA ಅವ್ರ BN ಬಚ್ಚೇಗೌಡ ಅವ್ರ ಪುತ್ರ ಶರತ್ ಬಚ್ಚೇಗೌಡ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಗೌಡ್ರ ಕೆಲಸಗಳನ್ನು ಮಾಡಿದಾರೆ, ಹೇಗೆ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಅವ್ರೀಗ ಬಂದ್ಮೇಲೆ ಕೆಲವೊಂದು ಬ್ರಿಡ್ಜ್ಗಳು ಎಲ್ಲ, ಇದು ಈ ಕೊಳ್ಳೂರು ಮಲ್ಸಂದ್ರ ಬ್ರಿಡ್ಜ್ ಆಗ್ಬೋದು, ಇಲ್ಲಿ ನಮ್ಮ ಹೊಸಕೋಟೆಯಲ್ಲಿ ಇದಾಗ್ಬೋದು, ಅವೆಲ್ಲ ಇದ್ ಮಾಡಿದ್ದಾರೆ, ಎಲ್ಲ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅವರು. ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು ಸರ್? ಸರ್ ದೇಶಕ್ಕೆ ಪ್ರಧಾನ ಮಂತ್ರಿ ಆಗಿ ಅಂದ್ರೆ ಮೋದಿಯವರು ಆಗ್ತಾರೆ. ಮೋದಿ. ನಿಮ್ಗೆ ಯಾರಾಗ್ಬೇಕು? ಮೋದಿಯವರು ಸರ್. ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಸರ್ ಅವರು ನಮ್ಮ ದೇಶನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ. ಓಕೆ. ಬಟ್ ನಮ್ಮ ಇಂಡಿಯಾ ಅನ್ನೋದು ಏನು ಅಂತ ಇಡೀ ವರ್ಲ್ಡ್ ಅಲ್ಲಿ ಅವ್ರು ಸೂಚಿಸಿದ್ದಾರೆ, ತೋರಿಸಿದ್ದಾರೆ. ಓಕೆ. ಇನ್ನ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮ್ದು? ಇಲ್ಲ ಸರ್, ಅವ್ರಿಗಿನ್ನ ಅನುಭವ ಕಡಿಮೆ. ಓಕೆ. ಅನುಭವ ಕಡಿಮೆ ಅಂತ. ಕಡಿಮೆ. ಓಕೆ. ಸರ್ ಇನ್ನ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದೆಯಲ್ಲ ಸರ್, ಇನ್ನ ಈ ಲೋಕಸಭಾ ಚುನಾವಣೆಗಾಗಿ ಅದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಸರ್ ಅದ್ರ ಬಗ್ಗೆ ಅಷ್ಟೊಂದು ಹೇಳ್ಬೇಕಾಗಿದ್ದಿಲ್ಲ ಸರ್, ನಾನು ಸರ್ ಗೊತ್ತು, ಎಲ್ಲ ಜನಕ್ಕೆ ಗೊತ್ತಲ್ಲ. ಸರ್ ಒಂದ್ ವೇಳೆ ಬಿಜೆಪಿ JDS ಮೈತ್ರಿಯಿಂದ ಏನು ಕೆ ಸುಧಾಕರ್ ಅವರಿಗೆ ಟಿಕೆಟ್ ಕೊಡದೆ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಟ್ರು ಅಂದ್ರೆ ಆಗ ರಕ್ಷಾರಾಮಯ್ಯ ಮತ್ತೆ ಕುಮಾರಸ್ವಾಮಿ ಅವರ ನಡುವಿನ ಒಂದು ಸ್ಪರ್ಧೆ ಹೇಗಿರ್ಬೋದು, ಹಾಗೇನೆ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಹೇಗಿರುತ್ತೆ ಈ ಕ್ಷೇತ್ರದ ಪರಿಸ್ಥಿತಿ? ಸರ್ ಅದ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ. ಒಳ್ಳೆ ಒಪಿನಿಯನ್ ಇದೆ, ಇದೆ ಒಪಿನಿಯನ್ ಇದೆ. ಬಟ್ ನಮ್ಮ ತಾಲೂಕಲ್ಲಿ ಅಂತಂದ್ರೆ ನಾವು ಶರತ್ ಫಾಲೋವರ್ಸ್, ನಮ್ದು ಪಕ್ಷ ಅಂತಲ್ಲ, ಶರತ್ ಫಾಲೋವರ್ಸ್ ನಾವು. ಮತ್ತೆ ಇವರು ನಮ್ಮ ಕುಮಾರಸ್ವಾಮಿ ಅವರು ಆಗ್ತಿದ್ದಾರೆ ಅಂತಂದ್ರೆ ಅದನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಇದೆ, ದೇವನಹಳ್ಳಿಯಲ್ಲಿ ಬಿಜೆಪಿ ಇದೆ, ಇದು ಬಿಜೆಪಿ ಅಂತೀರಿ, ಇದು JDS ಇದೆ. 8ರಲ್ಲಿ 5 ಕಾಂಗ್ರೆಸ್, 2 ಬಿಜೆಪಿ, 2 ಹೌದು, ಒಂದು ಪಕ್ಷ ಹತ್ರ ಇದೆ, ಹೇಳಕ್ಕಾಗಲ್ಲ ಸರ್ ಅದು. ಎಸ್ ವೀಕ್ಷಕರೇ, ಇದು ಇಲ್ಲಿನ ಗ್ರಾಮಸ್ಥರ ಮಾತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಹಾಗೇನೆ ಇದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ. ಕ್ಯಾಮರಾ ಪರ್ಸನ್ ಶಶಿಕುಮಾರ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ TV, ಬೆಂಗಳೂರು.